ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಯೂಟ್ಯೂಬ್ ಚಾನಲ್ ಗೈಸ್ ಇವತ್ತು ನಾವು ನೋಡ್ತಾ ಇರೋದು 4th ಎಪಿಸೋಡ್. ಇವತ್ತೇನಿಲ್ಲ ಗೈಸ್, ಇವತ್ತು ನಮ್ಮದು ಎಲ್ಲ ಕಸ್ಟಮರ್ಸ್ ಎಲ್ಲ ಬಂದಿದ್ರು ಇವತ್ತು ಹೋಟೆಲ್ಗೆ. ಸೊ ಎಲ್ಲ ಸ್ಟೇ ಮಾಡಲಿಕ್ಕೆ ಅವರಿಗೆಲ್ಲ ಒಂದು ಸ್ವಲ್ಪ ಸಪ್ಲೈ ಮಾಡಲಿಕ್ಕೆ ಫುಡ್ಸ್ ಎಲ್ಲ ಆರ್ಡರ್ ಮಾಡಬೇಕಾಗಿತ್ತು ನಾವು. ಅದಕ್ಕೋಸ್ಕರ ನಾನೇ ಖುದ್ದಾಗಿ ಇವತ್ತು ಶಾಪಿಗೆ ಹೋಗ್ತಾಯಿದ್ದೀನಿ. ಬರ್ರಿ ಏನೇನು ತೊಗೊಳ್ತೀನಿ ಅಂತ ಎಲ್ಲ ಡೀಟೇಲಾಗಿ ವಿಡಿಯೋ ಎಂಡ್ ತನಕ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಯಾರ್ಯಾರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಗೈಸ್. ಓಕೆ ಬರ್ರಿ ಇವಾಗ ಶಾಪಿಗೆ ಬರ್ತಾಯಿದ್ದೀನಿ ಗೈಸ್. ನಾನು ಇವತ್ತು ಇದು ಯಾವುದೋ ಒಂದು ಸ್ಟೋರಿಗೆ ಬರ್ತಾಯಿದ್ದೀನಿ. ಇಲ್ಲಿ ಯಾವುದೋ ಒಂದು ಸ್ಟೋರ್ ಇದೆ ಇಲ್ಲಿ. ಓಕೆ, ಈ ಶಾಪಿಗೆ ಏನು ನೇಮ್ ಗೇಮ್ ಹಾಕಿಲ್ಲ, ಬರ್ರಿ ವೆಲ್ಕಮ್ ಅಂತ ಅಷ್ಟೇ ಹಾಕಿದ್ದಾರೆ. ಬರ್ರಿ ಫಸ್ಟಿಗೆ ಏನೇನು ತೊಗೋಬೇಕಂತ ಮಿಷನ್ಸ್ ಇದೆ ಗೈಸ್. ಇಲ್ಲಿ ಪಿಜ್ಜಾ, ಆಮೇಲೆ ಯಾವುದಿದು ಇದು ಸದ್ಯಕ್ಕೆ ಯೂಸ್ ಇಲ್ಲ ಅನ್ಸ್ಕೋತೀನಿ ನಾನು ಇವಾಗ. ಬಟ್ ಬರ್ಗರ್ ಒಂದು ಪೀಸ್ ಅಂತ ಸದ್ಯ ಮಟ್ಟಿಗೆ ಒಂದು 2 ಪೀಸ್ ತೊಗೋಣ. ಓಕೆ, ಆಮೇಲೆ ಮೊಟ್ಟೆ ಒಂದು ಟ್ರೇ ಸಾಕಲ್ಲ ಗೈಸ್. ಓಕೆ, $35 ಇದೆಯಾ? ಓಕೆ, ಇದೊಂದು ತೊಗೊಂಡ್ಬಿಡ್ತೀನಿ ಗೈಸ್. ಓಕೆ, ನೆಕ್ಸ್ಟ್ ಇದು ಸದ್ಯಕ್ಕೆ ಯೂಸ್ ಇಲ್ಲ. ಇವಾಗ ಕುಕ್ ಮಾಡ್ಬೇಕು ನಾವು, ಮತ್ತು ಆಮೇಲೆ ಕೆಲಸ ಜಾಸ್ತಿ ಆಗುತ್ತೆ ಅದು. ಸೊ ಅದು ಬೇಡ. ಆಮೇಲೆ ಸ್ಯಾಂಡ್ವಿಚ್ ಬೇಕು ಗೈಸ್. ಇನ್ನೊಂದು ಎಕ್ಸ್ಟ್ರಾ ತೊಗೊಂಡ್ಬಿಡ್ತೀನಿ ಗೈಸ್, ಯಾಕಂದ್ರೆ ಸ್ವಲ್ಪ ಜಾಸ್ತಿ ಇರೋದೇ ನಮ್ಮ ಹತ್ರ ಇರೋದು 2 ರೂಮು. ಸೊ ಕಸ್ಟಮರ್ಸ್ ಬಂದಾಗ ಮತ್ತು ಸ್ವಲ್ಪ ಡಿಲೇ ಆಗಬಾರ್ದು. ಸೊ ಅದಕ್ಕೋಸ್ಕರ ಓಕೆ, ಇದೊಂದು. ನೆಕ್ಸ್ಟ್ ಇದೆಲ್ಲಿದೆ ಇಲ್ಲಿ ಸ್ಯಾಂಡ್ವಿಚ್. ಸ್ಯಾಂಡ್ವಿಚ್. ಓಕೆ, ಸ್ಯಾಂಡ್ವಿಚ್ ತೊಗೋತಾಯಿದ್ದೀನಿ ಗೈಸ್. ಇದೊಂದು 2 ತೊಗೊಂಡ್ಬಿಡ್ತೀನಿ ಗೈಸ್. ಒಂದೇ ಸಾಕು ಅನ್ಕೋತೀನಿ. ನಮ್ಮ ಹತ್ರ ಎಷ್ಟಿದೆ ದುಡ್ಡು, ಪರವಾಗಿಲ್ಲ, ಇನ್ನೊಂದು ತೊಗೊಂಡ್ಬಿಡ್ತೀನಿ ಗೈಸ್. ಓಕೆ, ಏನಿಲ್ಲ ಗೈಸ್. ಇವಾಗ ನಾವು ಮತ್ತೆ ನೆಕ್ಸ್ಟ್ ಏನು ಮಾಡ್ಬೇಕಂತಂದ್ರೆ, ಇವಾಗ ಅದು ಇನ್ನೂ ಎಷ್ಟು ರೂಮ್ಸ್ ಇದೆ ಅಲ್ಲ ಎಲ್ಲನೂ ರೆಡಿ ಮಾಡ್ಬೇಕು ಗೈಸ್. ಈಗ ಸದ್ಯದ ಮಟ್ಟಿಗೆ ನಮಗೆ ಹತ್ರ 2 ರೂಮ್ ಇದೆ. ಅದರಲ್ಲೇ ಇವಾಗ ನಾವು ಎಷ್ಟಾಗುತ್ತೆ ಅಷ್ಟು ಕಲೆಕ್ಷನ್ ಮಾಡಿ ಆಮೇಲೆ ರೂಮ್ಸ್ ಎಲ್ಲ ಸರ್ವಿಸನ್ನು ಸ್ವಲ್ಪ ಜಾಸ್ತಿ ಮಾಡೋಣ. ಆಮೇಲೆ ಎಲ್ಲ ಕಸ್ಟಮರ್ಸಿಗೆಲ್ಲ ಬಂದಾಗೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಬಾರ್ದು. ಸೊ ಅವರೆಲ್ಲ ರೇಟಿಂಗ್ ಎಲ್ಲ ಕಮ್ಮಿ ಕೊಡ್ಬಿಡ್ತಾರೆ. ಆಮೇಲೆ ಅದೆಲ್ಲ ಯಾಕೆ ಬೇಕು ತಲೆನೋವು. ಸದ್ಯದ ಮಟ್ಟಿಗೆ ಇವಾಗ ಇದಿಷ್ಟು ತೊಗೊಂಡಿದ್ದೆ ನಾನು. ಇವಾಗ ಇದೇನಿದು ಆಯಿಲ್, ಇದು ಒಂದು ಇರಲಿ ಸದ್ಯಕ್ಕೆ. ಓಕೆ, ಬಿಲ್ ಮಾಡೋಣ ಇವಾಗ. ಎಷ್ಟಾಯ್ತಣ್ಣ? ಓಕೆ, ಇಲ್ಲೇ ಕ್ರೆಡಿಟ್ ಕಾರ್ಡ್ ಇಲ್ಲ ಇದು ಮಾಡ್ಬೇಕಂತ ಕಾಣಿಸ್ತದೆ. ಪೇ 150, ಟೋಟಲ್ 150 ಆಗಿದೆ ಗೈಸು ಟೋಟಲ್ ಪ್ರೈಸ್. ಓಕೆ, ಈ ಬಾಕ್ಸ್ ತೊಗೊಂಡು ಕಾರ್ ಟ್ರ್ಯಾಕಲ್ಲಿ ಒಗೆದ್ಬಿಡೋಣ ಇದು ಹೋಗಿ. ಓಕೆ ಅಣ್ಣ, ಬರ್ತೀನಿ. ಓಕೆ, ಎಲ್ಲಿದೆ ಕಾರ್? ರಾತ್ರಿನೇ ಆಯಿತಾ? ಇಷ್ಟೊತ್ತಿಗೆ ಆಗಲೇ ನಮ್ಮ ಕಸ್ಟಮರ್ಸ್ ಬರ್ತಾರೆ ಅನ್ಕೋತೀನಿ ನಾನು. ಯಾಕೋ ಲೇಟ್ ಆಯಿತು ಸಿಕ್ಕಾಬಿಟ್ಟೆ ಟೈಮ್ ಅಂತೂ. ಇವತ್ತಂತರೂ ಕೆಲಸನೂ ಹಂಗೆ ಇತ್ತು ಗೈಸ್. ಅದೆಲ್ಲ ಕಳ್ಳಂಗೆ ಹಿಡ್ಕೊಂಡು ಬರೋ ತನಕ ಎಲ್ಲ ರಾತ್ರಿ ಆಯ್ತು ನೋಡ್ರಿ. ಸರಿ ಬರೀ ಹೋಗೋಣ ಇವಾಗ ವಾಪಸ್ಸು. ಆಮೇಲೆ ಕಾರ್ ಪರ್ಚೇಸ್ ಮಾಡ್ಬೇಕು ಅನ್ಕೋತೀನಿ ಗೈಸ್. ಕಾರ್ ಇದೆ ಏನೋ ನೋಡ್ಬೇಕು. ಇದು ಸ್ಪೀಡೇ ಹೋಗ್ತಿಲ್ಲ ಗೈಸ್. ಕಾರ್ ಅಂತರೂ ಸಿಕ್ಕಾಬಿಟ್ಟೆ ಸ್ಲೋ ಇದೆ ಕಾರು. ನಡಿ ಶಿಷ್ಯ, ನೋಡ್ರಿ ಇಲ್ಲಿ ಎಷ್ಟು ಆಕ್ಸಿಲೇಟರ್ ತುಳಿತಾ ಇದ್ದೀನಿ ಆದರೂ ಹೋಗ್ತಿಲ್ಲ ಕಾರು. ಓಕೆ, ಹೋಗ್ತಾ ಇದ್ದೀನಿ ನಾನು ಇವಾಗ ಫೈನಲಿ. ಹೋಗು ಕಾರ್ ಅಂದ್ರೆ ಸಿಕ್ಕಾಬಿಟ್ಟೆ ತಲೆನೂ ಆಗ್ತಾಯಿದೆ ನೋಡ್ರಿ ಗೈಸ್. ನನಗೆ ಕಾರ್ ಅಂದ್ರೆ ಸ್ಪೀಡೇ ಇಲ್ಲ ಗೈಸ್. ಇದು ಪಿಕಪ್ಪು ಹ್ಯಾಂಡಲಿಂಗ್ ಎರಡು ಚೆನ್ನಾಗಿದೆ, ಬಟ್ ಸ್ಪೀಡ್ ಇಲ್ಲ. ಏನು ಮಾಡೋದು ತಗೊಂಡು. ಅಣ್ಣ ಸೈಡ್ ಸರ್ಕೋಣ. ಓಕೆ, ಸೈಡ್ ಗೊತ್ತಿದೆ ಕಾರಿಗೆ ಗೊತ್ತಿದೆ ಗೈಸ್ ನಾನು ಇದಕ್ಕೆ. ಸೈಡ್ ಸರಿ ನಿಮ್ಮ ಜಿಪ್ಪಿಂಟ. ಓಕೆ, ಗಾಡಿ ಇಲ್ಲೇ ಎಲ್ಲಾದರೂ ಪಾರ್ಕ್ ಮಾಡ್ಬಿಡೋಣ ಗೈಸ್. ಒಳಗಡೆ ತೊಗೊಂಡೋಗಿ ನೋಡಿರಿ, ಇಲ್ಲಿಂದ ವ್ಯೂ ನೋಡಿರಿ ಹೆಂಗೆ ಕಾಣಿಸ್ತೈತೆ ಅಂತಂದ್ರೆ. ಇಲ್ಲಿ ಪಕ್ಕದಲ್ಲಿ ಯಾವುದಾದ್ರೂ ಒಂದು ಬೀಚ್ ಇದ್ದಿದ್ರೆ ಮಸ್ತ್ ಚೆನ್ನಾಗಿರೋದು. ಏನು ಮಾಡ್ಲಿಕ್ಕೆ ಬರೋಲ್ಲ, ಇರೋದರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ನಾವು ಇವಾಗ. ಓಕೆ,
ಇಲ್ಲೇ ಇರಲಿ ಕಾರ್ ಈಗ ಸದ್ಯದ ಮಟ್ಟಿಗೆ ಇದು ಬಾಕ್ಸ್ ತೊಗೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಬಿಡೋಣ ಗೈಸ್. ಇನ್ಮೇಲೆ ಬರ್ಬೋದು ಅನ್ಕೋತೀನಿ ನಾನು ಕಸ್ಟಮರ್ಸು. ಬರ್ರಿ, ಎಲ್ಲಿದೆ ಫ್ರಿಜ್ ಓಕೆ, ಇಲ್ಲೇ ಫ್ರಿಜ್ ಇದೆ. ಈ ಫ್ರಿಜ್ಜಲ್ಲಿ ಎಲ್ಲ ಸ್ಟೋರ್ ಮಾಡಿ ಇಟ್ಬಿಡೋಣ ಸದ್ಯಕ್ಕೆ. ಇಟ್ಟೆ ನಾನು ಇವಾಗ. ಓಕೆ ನಮ್ಮ ತಾತ ಏನೋ ಹೇಳಿ ಹೋದ ಇವಾಗ. ಓಕೆ ಈಗ ಹೋಟೆಲ್ ಓಪನ್ ಮಾಡಬೇಕು ಇವಾಗ ನಾವು. ಬೋರ್ಡು ಎಲ್ಲಿದೆ ಬೋರ್ಡು? ಎಲ್ಲಿದೆ ಬೋರ್ಡು? ಇಲ್ಲೆಲ್ಲ ನೋಡಿದ್ದೆ ಗೈಸ್ ನಾನು ಅವಾಗ ಸ್ಟಾರ್ಟಿಂಗಲ್ಲಿ. ಗ್ರೀನ್ ಕಲರ್ ಇತ್ತು, ರೆಡ್ ಕಲರ್ ಇತ್ತು, ಕ್ಲೋಸ್ ಅಂತ ಇದೆ ಅದು ಹೋಟೆಲ್. ಅದು ಓಪನ್ ಮಾಡ್ಬೇಕು ನಾವು. ಎಲ್ಲಿ ಕಾಣಿಸ್ತಾ ಇದೆ ಅದು? ಇಲ್ಲಿದೆ ಅಲ್ಲ. ಓಕೆ ಹೋಟೆಲ್, ಲೆಟ್ಸ್ ಗೋ. ಓಕೆ ಇನ್ಮೇಲೆ ಫೈನಲಿ ಇವಾಗ ನಮ್ಮದು ಕಸ್ಟಮರ್ಸ್ ಎಲ್ಲ ಇನ್ಮೇಲೆ ಬರ್ತಾರೆ ಅನ್ಕೋತೀನಿ ನಾನು ಇವಾಗ. ಇಷ್ಟೆಲ್ಲ ಅನ್ಲಾಕ್ ಆಯ್ತಾ ಇದು ಫರ್ನಿಚರ್ಸ್ ಎಲ್ಲ. ಓಕೆ ಇದೆಲ್ಲ ಯಾವಾಗ ಬೇಕು ಅವಾಗ ಆ್ಯಡ್ ಮಾಡ್ಕೊಳ್ಳೋಣ. ಕಲೆಕ್ಷನ್ ಆಯ್ತಂದ್ರೆ ಈಗ ಸದ್ಯದ ಮಟ್ಟಿಗೆ ಬೇಡ. ಓಕೆ ಸ್ಕಿಪ್ ಮಾಡಿಬಿಡ್ತೀನಿ ಗೈಸ್. ಇಷ್ಟೆಲ್ಲ ಪೇಂಟ್ ಇದೆ, ಎಲ್ಲ ಪೇಂಟ್ ಚೆನ್ನಾಗಿದೆ, ನೋಡ್ಕೊಳ್ಳೋಣ ಮುಂದೆ. ಓಕೆ ಫೈನಲಿ ರೂಮು 203 ಓಪನ್ ಆಯಿತು. ಈಗ ಕಸ್ಟಮರ್ಸ್ ಬಂತು ಕಾರ್ ನೋಡಿರಿ ಗೈಸ್. ಫಸ್ಟ್ ಕಸ್ಟಮರ್ ಬರ್ತಾಯಿದ್ದಾರೆ ನಮ್ದು ಇವತ್ತು. ಬರ್ರಿ ನೋಡ್ಕೊಂಬರೋಣ ಹೆಂಗೆ ಎಲ್ಲಿ ಕಾರ್ ಕರೆಕ್ಟಾಗಿ ಪಾರ್ಕ್ ಮಾಡ್ತಾರೆ ಇಲ್ಲ ಅಂತ. ಓಕೆ ಇನ್ನೂ ಇಷ್ಟು ಇದು ಸದ್ಯದ ಮಟ್ಟಿಗೆ ಬೇಡ. ಓಕೆ ಬರ್ರಿ. ಓಕೆ 2 ರೂಮ್ ಇದೆ ಟೋಟಲ್. ಇನ್ನೂ ಇಷ್ಟು ಮೇಲಿದೆ ನೋಡ್ರಿ ಗೈಸ್. ಇದೆಲ್ಲ ಮೇಲಿರೋದೆಲ್ಲ ರೂಮ್ ಇದೆಲ್ಲ ಓಪನ್ ಮಾಡ್ಬೇಕು ನಾವೆಲ್ಲ. ಎಷ್ಟು ದೊಡ್ಡದಿದೆ ಗೈಸ್ ಇದು ಹೋಟೆಲು, ರೆಸ್ಟೋರೆಂಟ್. ಓಕೆ ಇದು ನಮ್ಮದು ಕಾರಲ್ಲ ಇದು. ಓಕೆ ಎರಡು ಕಾರ್ ಬಂತಾ? ಓಕೆ ಇಲ್ಲಿ ನಿಂತ್ಕೋಬೇಕು ನಾವು ಕೌಂಟರ್ ಹತ್ರ. ಫಸ್ಟ್ ಅವ್ರು ಬಂದು ಏನು ಹೇಳ್ರಿ, ಫಸ್ಟ್ ರೂಮು ಖಾಲಿ ಇದೆ ಅಂತ ಕೇಳ್ತಾರೆ. ಫಸ್ಟ್ ಎಸ್ ಅನ್ನು ಕೊಟ್ಟರೆ ನೆಕ್ಸ್ಟ್ ಪ್ರೊಸೀಜರ್ ಕಂಟಿನ್ಯೂ ಆಗ್ತದೆ. ಇಲ್ಲ ಅಂತಂದರೆ ವಾಪಸ್ ಹೋಗ್ಬಿಡ್ತಾರೆ ಅವರು. ಓಕೆ ಬರಲಿ. ಸೊ ರೇಟೆಲ್ಲ ಕಡಿಮೆ ಮಾಡಿ ಇಟ್ಟಿದ್ದೀನಿ ಗೈಸ್, ಯಾಕಂದರೆ ಫಸ್ಟ್ ಸ್ಟಾರ್ಟಿಂಗೆಲ್ಲ ಇನ್ನೊಂದು ಕಾರ್ ಎಷ್ಟು ಇರೋದೇ 2 ರೂಮ್ ಅಂದರೆ ಒಬ್ಬನಿಗೆ ರಿಜೆಕ್ಟ್ ಮಾಡಲೇಬೇಕಾಗತ್ತೆ ನಾವು, ಏನು ಮಾಡಲಿಕ್ಕಾಗಲ್ಲ. ಓಕೆ ಬನ್ನಿ ಮೇಡಮ್. I can stay in this afternoon? ಡೆಫಿನೆಟ್ಲಿ ಮೇಡಮ್, ಶ್ಯೂರ್. ಓಕೆ ಎಕ್ಸೆಪ್ಟ್ ಕೊಡೋಣ. ಫಸ್ಟ್ ಈ ರೂಮ್ ಕೊಟ್ಬಿಡೋಣ. Don't forget $240 to take our customers' luggage to their rooms. ನಾವೇ ಹೋಗಿ ಲಗೇಜ್ ಕೊಟ್ಟು ಬರ್ಬೇಕು ಅನ್ಸತ್ತೆ ರೂಮ್ ಹತ್ರ ಹೋಗಿ ಅವರಿಗೆ. ಇಲ್ಲಿಂದ ಒಜಿತಂತಡ್ರಿ ಗೈಸು, ಹೋಗ್ತಾರೆ ಇಲ್ಲ. ಇದು 202 ನಿಮ್ಮ ಅಜ್ಜಿ ಪಿಂಡ ಹೋಗಲ್ಲ ಅನ್ಸತ್ತೆ ಗೈಸ್. ಇದು ಅಲ್ಲೇ ಹೋಗಿ ಇಟ್ಟು ಬರ್ಬೇಕು ನಾವು ಹೋಗಿ. ಬರ್ರಿ. ಓಕೆ ಇಲ್ಲಿಟ್ಟಿದ್ದೀನಿ ನೋಡ್ರಿ ಮೇಡಮ್. Okay. I'll give you some privacy. Time to be alone with your customers. Show them that you are the best motel. And remember that the more rooms you open, the more customers and money you make. ಓಕೆ ಅಂದರೆ ಅವಾಗ ಕ್ಯಾಮ್ರಾ ಪರ್ಚೇಸ್ ಮಾಡಿದ್ದಲ್ಲ ಗೈಸ್, ಇಲ್ಲೇ ಕ್ಯಾಮ್ರಾ ಫಿಕ್ಸ್ ಮಾಡಿದ್ದೆ ನಾನು ಇವಾಗ. ಅದು ಇಡೀ ರೆಸ್ಟೋರೆಂಟಿಂದ ನಾವು ಕರೆಕ್ಟಾಗಿ ವ್ಯೂ ನೋಡ್ಬೋದು ಎಲ್ಲಿಂದ ಇಲ್ಬೇಕು. ಅವಾಗ ಆಮೇಲೆ ತೋರಿಸ್ತೀನಿ ಗೈಸ್. ಈ ಸದ್ಯದ ಮಟ್ಟಿಗೆ ಇನ್ನೊಂದು ಕಸ್ಟಮರ್ ಬಂದ್ಯಾರ ಇಲ್ಲಿ, ಅವ್ರಿಗೆ ಸದ್ಯದ ಒಂದು ರೂಮ್ ಅರೇಂಜ್ ಮಾಡಿಬಿಡೋಣ ಇವಾಗ. ಓಕೆ ವೆಲ್ಕಮ್ ಟು ಹೋಟೆಲ್. Do you have a room I can stay in this afternoon? Yes madam, definitely. Okay. Accept. ಇರೋದೇ ಒಂದು ರೂಮು ಇದೇ ಕೊಟ್ಬಿಡೋಣ ಇವಾಗ ಸದ್ಯದ ಮಟ್ಟಿಗೆ. ಗೈಸ್ ಡಿಫ್ರೆನ್ಸ್ ಇದೆ ನೋಡ್ರಿ ಗೈಸ್. ಅವಾಗ ಫಸ್ಟ್ ರೂಮಿಗೆ ಬಂದಾಗ ಎಷ್ಟು ಕೊಟ್ಟಿದ್ದೆ? ನೋ ಸರ್, ಇಲ್ಲ ಸರ್, ಖಾಲಿ ಆಗಿದೆ ಎಲ್ಲ ರೂಮ್ ಫುಲ್. Really? You don't have any spare rooms? ವೆಲ್ಕಮ್ ಗೈಸ್. ಏನು ಹೇಳ್ರಿ, ಅವಾಗ 240 ಕೊಟ್ಟಿದ್ರಿ ಗೈಸ್. ಎಷ್ಟು ಜನ ಬರ್ತಾ ಇದ್ದಾರೆ ಹಾಗೆ? Do you have a room available for No sir, no sir. This is really disappointing. 201. ಓಕೆ ಗೈಸ್, ಅವಾಗ $240 ಫಸ್ಟ್ ರೂಮಿಗೆ.
ಈಗ ಸೆಕೆಂಡ್ ಬಂದಾಗ $300 ಬಂತು ನಮಗೆ. ಮೇಜಾರಿಟಿ ಸ್ವಲ್ಪ ಡಿಫ್ರೆನ್ಸ್ ಇದೆ ಗೈಸ್ ಪ್ರೈಸಲ್ಲಿ, ಕಾಸ್ಟಲ್ಲಿ. ಬಟ್ ನಾವು ಫಸ್ಟ್ ರೂಮ್ದಕ್ಕಿಂತ ಸೆಕೆಂಡ್ ರೂಮ್ ಇದೆಲ್ಲ ಗೈಸು, ಅದು ಸ್ವಲ್ಪ ಇನ್ನೂ ಸ್ವಲ್ಪ ಹೈ ಇದು ಮಾಡಬೇಕು. ಎ ಸಿ ಎಲ್ಲ ಕೂರಿಸಿಲ್ಲ ನಾವು, ಅದಕ್ಕೆ ಇರಬೇಕು ಮೇ ಬಿ. Don't forget to accept customers' orders from the tablet so that you can serve food to customers. ಓಕೆ, ಬಟ್ ಇವಾಗ ಕಸ್ಟಮರ್ಸಿಗೆಲ್ಲ ನಾವು ಫುಡ್ಡು ಸಪ್ಲೈ ಮಾಡ್ಬೇಕು ಅನಿಸುತ್ತೆ. ಇವಾಗ ನಾವು ಆವಾಗಲೇ ತಂದ್ವಿಲ್ಲ ಗೈಸ್ ಸ್ಟೋರಿಯಿಂದ ಎಲ್ಲ, ಸ್ಯಾಂಡ್ವಿಚ್ಚು, ಬರ್ಗರು, ಆಮೇಲೆ ಎಗ್. ಓಕೆ, ಆರ್ಡ್ರ್ ಬಂದ ತಕ್ಷಣ ನಾವು ಕೊಡೋಣ ಅಂತ. ಈ ಸದ್ಯದ ಮಟ್ಟಿಗೆ ಕಲೆಕ್ಷನ್ ನೋಡೋಣ ಬರ್ರಿ. ಓಕೆ, ಕಲೆಕ್ಷನ್ ಆರ್ಡ್ರ್ ಎಲ್ಲಿ ಬರುತ್ತೆ ಇಲ್ಲಿ? ಇಲ್ಲೇ ಇದೆ ನೋಡ್ರಿ ಗೈಸ್. ಓಕೆ, 24 hours ರೂಮ್ಸ್ ಇದಿರುತ್ತೆ ಟೈಮಿಂಗು. ಒಂದು ಆರ್ಡ್ರ್ ಬಂತು ಗೈಸ್ ಫೈನಲಿ. ಇದೆಲ್ಲ ಹೆಂಗೆ ತಕ್ಕೊಳ್ಳೋದು ಇವಾಗ? ಎಗ್ ಒಂದು, ಬರ್ಗರ್, ಸ್ಯಾಂಡ್ವಿಚ್, ಪಿಜ್ಜಾ, ಆಮೇಲೆ ಲಾಸ್ಟ್ ಕಾಫಿ. ಓಕೆ, ಸ್ಯಾಂಡ್ವಿಚ್ 2 ಇಟ್ಕೊಂಡಿದ್ದೀನಿ, ಉಳಿದಿದ್ದೆಲ್ಲ ಒಂದೊಂದು ಇದೆ. ಆಮೇಲೆ ಬೇಕಾದ್ರೆ ತಂದು ಇಟ್ಕೊಂಡ್ರೆ ಆಯ್ತು ಗೈಸ್. ಈಗ ಸದ್ಯದ ಮಟ್ಟಿಗೆ ನಾನು ಟ್ರಯಲ್ ಮಾಡ್ತಾಯಿದ್ದೀನಿ. ಇವಾಗ ಕಸ್ಟಮರ್ಸ್ ಬಂದರೆ ಹೆಂಗೆ ರಿಯಾಕ್ಟ್ ಮಾಡ್ತಾರೆ ಅಂತ ನೋಡಿರಿ ಗೈಸ್. ಕ್ಯಾಮ್ರಾ ನೋಡಿರಿ, ಇಡೀ ಎಲ್ಲನೂ ವ್ಯೂ ಕಂಟ್ರೋಲ್ ನಮ್ಮ ಕಂಟ್ರೋಲ್ ಇದೆ ಇವಾಗ. ಇದೆಷ್ಟು ಮೇಲೆ 2 ರೂಮು, ಎಲ್ಲ ದೊಡ್ಡ ರೂಮ್ ಇದೆ ಗೈಸು. ಮೇಲೆಲ್ಲ ನಮಗೆ ಜಾಸ್ತಿ ಬರ್ಬೋದು, ಯಾಕಂದ್ರೆ ಫ್ಯಾಮ್ಲೀಸ್ ಎಲ್ಲ ಬರ್ತಾರಲ್ಲ ಮೆಂಬರ್ಸು, ಸಿಕ್ಕಾಬಿಟ್ಟೆ ದುಡ್ಡು ಮಾಡ್ಬೋದು ಕಲೆಕ್ಷನು. ಓಕೆ, ಇವಾಗ ನಾವು ಫುಡ್ಡು ಹೆಂಗೆ ತಗೊಳ್ಳೋದು ಇವಾಗ? ಆಲ್ರೆಡಿ ಒಂದು ರೂಮಿಂದ ಓಕೆ ಫುಡ್ ವಾರ್ನಿಂಗ್ ಅಂತ ಇದೆ ಇಲ್ಲಿ. ಒಂದು ಫುಡ್ ಆರ್ಡ್ರ್ ಮಾಡಿದ್ದಾರೆ ಇವಾಗ. ಸದ್ಯದ ಮಟ್ಟಿಗೆ ಹೆಂಗಾದರೂ ಮಾಡಿ ರೆಡಿ. ಓಕೆ, ಎಕ್ಸೆಪ್ಟ್ ಮಾಡೋಣ ಇವಾಗ. ಓಕೆ, ಎಕ್ಸೆಪ್ಟ್ ಕೊಟ್ಟೆ. ಸ್ಯಾಂಡ್ವಿಚ್ ಬೇಕಂತೆ, ಸ್ಯಾಂಡ್ವಿಚ್ ಪ್ರೈಸ್ 91. ಓಕೆ, ಜಸ್ಟ್ ಸೆಟ್ಟಿಂಗ್ ಸ್ವಲ್ಪ. ಓಕೆ, ನ್ಯಾವಿಗೇಷನ್ ಸೆನ್ಸಿಟಿವಿಟಿ. ಓಕೆ, ನಾವು ಫೈನಲಿ ಇವಾಗ ಬರ್ಗರ್ ರೆಡಿ ಮಾಡಿದ್ವಿ ಗೈಸ್. ಇವಾಗ ಇದು ಹೋಗಿ ಕೊಟ್ಟು ಬಂದ್ಬಿಡೋಣ. ಇವಾಗ ಯಾರು ಆರ್ಡ್ರ್ ಮಾಡಿದ್ವಿ ಇವಾಗ ಫಸ್ಟ್ ಇವರೇ. ಈ ರೂಮ್ ಅಂತ ಅನ್ಕೋತೀನಿ. ಯಾರು ರೂಮ್ ಆರ್ಡ್ರ್ ಮಾಡಿದ್ದು ನೋಡ್ರಿ ಗೈಸ್, ಬಿಸಿ ಇದೆ. ಫಸ್ಟ್ ಕಸ್ಟಮರ್ ಹೈಕೋತಾನೆ ಇವಾಗ ನಮ್ಮ ಮೇಲೆ. ಇವರಲ್ಲ, ಓಕೆ ಇವರೇ ಅನ್ಸತ್ತೆ. ಓಕೆ, ಓ ಮೈ ಗಾಡ್, ಈ ಕಸ್ಟಮರೇ ಹೋಗ್ತಾ ಇದ್ದಾರೆ ಗೈಸ್ ನಮ್ಮದು ಫಸ್ಟ್ ಫುಡ್ ಕೊಡೋಕ್ಕಿಂತ ಮುಂಚೆನೇ. ಇವ್ರು ಅನ್ಕೋತೀನಿ, ಇವರಿಗೆ ಸ್ಯಾಂಡ್ವಿಚ್ ಬೇಕು ಅನ್ಕೋತೀನಿ ಗೈಸ್. ಇವರು ಸ್ಯಾಂಡ್ವಿಚ್ ಕೇಳಿದ್ರು. ಫಸ್ಟ್ ಟೈಮ್ ಡಿಲೇ ಆಗಿಬಿಡ್ತು ಗೈಸ್. ನಮ್ಮ ಕಸ್ಟಮರ್ ಸೆಟ್ ಮಾಡ್ಕೊಂಡು ಹೋದ್ರು ಇವಾಗ, ಯಾಕಂದ್ರೆ ಅವರ ಟೈಮಿಂಗು ಮುಗಿದಿತ್ತು. ಆಲ್ರೆಡಿ ಬೆಳಿಗ್ಗೆ ಮಾರ್ನಿಂಗ್ 5 ಗಂಟೆ ಆಗಿದೆ ಗೈಸ್. ಓಕೆ, ಏನು ಮಾಡ್ಲಿಕ್ಕಾಗಲ್ಲ, ಫುಡ್ ವೇಸ್ಟ್ ಆಯ್ತು. ಇವಾಗ ಇಲ್ಲೇ ಡಸ್ಟ್ಬಿನ್ಗೆ ಹಾಕ್ಬಿಡೋಣ. ಇದು ಮತ್ತೆ ರೀಕ್ರಿಯೇಟ್ ಆಗಲ್ಲ ಅನ್ಕೋತೀನಿ. ಇವಾಗ ಸ್ಯಾಂಡ್ವಿಚ್ ರೆಡಿ ಮಾಡೋಣ. ಓಕೆ, ಎಗ್ ಆರ್ಡ್ರ್ ಮಾಡಿದ್ದು ಅನ್ಕೋತೀನಿ, ಹೌದಲ್ಲ? ಓಕೆ, ಇದು ವೇಸ್ಟ್ ಆಯಿತು. ಇವಾಗ ಇಲ್ಲೇ ಡಸ್ಟ್ಬಿನ್ಗೆ ಹಾಕ್ಬಿಡ್ತೀನಿ ನಾನು ಈಗ. ಓಕೆ, ವೇಸ್ಟ್ ಏನು ಮಾಡ್ಲಿಕ್ಕಾಗಲ್ಲ ಗೈಸ್. ಓಕೆ, ಬೆಳಿಗ್ಗೆ ಆಗಿಲ್ಲ, ಆಲ್ರೆಡಿ ಬೆಳಿಗ್ಗೆ ಆಗಿದೆ. ಇದೊಂದು ಕಸ್ಟಮರ್ ರಿಜೆಕ್ಟ್ ಮಾಡೋಕ್ಕಿಂತ ಮುಂಚೆ ಹೋಗಿ ಫಸ್ಟು ಆರ್ಡ್ರ್ ಕೊಟ್ಟು ಬಂದ್ಬಿಡೋಣ. ಓಕೆ, ಕುಕ್ ಆಗ್ತಾಯಿದೆ ಇವಾಗ. 84, 86. ಓಕೆ, ರೆಡಿ ಆಯಿತು. ಪ್ಲೇಟಲ್ಲಿದೆ ಇಲ್ಲಿ. ಓಕೆ, ಬರೀ ಬೇಗ ಪಟ್ನೆ ಕೊಟ್ಬಿಡೋಣ, ಇಲ್ಲಾಂದ್ರೆ ಇದು ರಿಜೆಕ್ಟ್ ಆಗುತ್ತೆ ಮತ್ತು ಇದು ವೇಸ್ಟ್ ಆಗುತ್ತೆ ಫುಡ್ಡು. ಓ ಇದಲ್ಲ, ಈ ಕಡೆ ರೂಮಲ್ಲ. ನನಗೆ ಕನ್ಫ್ಯೂಸ್ ಆಗ್ತಾಯಿದೆ ಇಲ್ಲ ಇದು ರೂಮ್ ಹುಡ್ಕೊಳ್ಳಿಕ್ಕೆ. ಈ ಸದ್ಯದ ಮಟ್ಟಿಗೆ ಇದು ವೇಸ್ಟ್ ಆಯ್ತು ನೋಡ್ರಿ ಗೈಸ್. ಓಕೆ, ನಮಗೀಗ ಸ್ಯಾಂಡ್ವಿಚ್ ಹೇಳಿದ್ರು ಅವರು, ರೂಮ್ ನೋಟ್. ಫಸ್ಟ್ ಅವ್ರು ಇದಾರಿಲ್ಲ ನೋಡ್ಕೊಂಬರೋಣ ತಡ್ರಿ ಗೈಸ್, ಮತ್ತೆ ಫುಡ್ ವೇಸ್ಟ್ ಆಗೋದು ಬೇಡ. ಫಸ್ಟ್ ಇದು ಕ್ಲೀನ್ ಮಾಡಿಬಿಡ್ತೀನಿ ತಡ್ರಿ, ಇದು ರೂಮು.
ಓಕೆ ಮತ್ತು ಕ್ಲೀನ್ ಆಗಿದೆ, ಬೆಡ್ ಇದೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಆಯಿತು ಆಲ್ರೆಡಿ. ಈಗ ಇನ್ನೊಂದು ಕಸ್ಟಮರ್ ಇದ್ದಾರೆ, ಅವ್ರಿಗೆ ಫುಡ್ ಒಂದು ಸಪ್ಲೈ ಮಾಡ್ಬೇಕು ಅನ್ಕೊತಿದ್ದೀನಿ, ಬಟ್ ಫುಡ್ಡೆಲ್ಲ ವೇಸ್ಟ್ ಆಗಬಾರ್ದು ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಗೈಸ್ ನಾನು ಮಾಡ್ತಿಲ್ಲ. ಓಕೆ ಇವ್ರಿದಾರ ಇನ್ನೂ? ಓಕೆ ಇನ್ನೂ ಆರ್ಡ್ರ್ ಪೆಂಡಿಂಗ್ ಇದೆ, ಕೊಟ್ಟು ಬಂದುಬಿಡೋಣ ತಡ್ರಿ ಗೈಸ್. ಸ್ಯಾಂಡ್ವಿಚ್ ತೆಗಿಬೇಕು ಇವಾಗ ಬೇಗ. ಓಕೆ ಸ್ಯಾಂಡ್ವಿಚ್, ಹಬ್ಬ. ಓಕೆ ರೆಡಿ ಆಗ್ತಾಯಿದೆ, ನೋಡ್ತಿರ್ಬೋದು ಗೈಸ್ ನಾವು. ನೋಡ್ರಿ ಫುಡ್ ರೆಡಿ ಆಗ್ತಾಯಿದೆ ನಮ್ಮದು. ಬೇಗ ಹೋಗಿ ಕೊಟ್ಟು ಬಂದರೆ ಬಚಾವಾಗ್ತೀನಿ ನಾನು, ಇಲ್ಲ ಅಂತಂದರೆ ಇದು ಫುಡ್ ವೇಸ್ಟ್ ಆಗುತ್ತೆ. ಆಲ್ರೆಡಿ ಇವಾಗ 2 ಫುಡ್ ವೇಸ್ಟ್ ಮಾಡಿ ನಾನು. ಆಗತ್ತೆ ಗೈಸ್, ರೆಸ್ಟೋರೆಂಟ್ ಅಂದರೆ ಸಣ್ಣ ಪುಟ್ಟ ಫುಡ್ಡು ವೇಸ್ಟ್ ಆಗುತ್ತೆ, ಏನು ಮಾಡಲಿಕ್ಕಾಗಲ್ಲ. ಓಕೆ ರೆಡಿ ಆಯಿತು. ಓಕೆ ಇದೊಂದು ಸಪ್ಲೈ ಮಾಡಿ ಕೊಟ್ಟು ಬಂದುಬಿಡೋಣ ಹೋಗಿ. ವೇಟ್ರ್ ನಾನೇ ಇಲ್ಲಿ. ಓಕೆ ಸರ್ ನಿಮ್ಮ ಫುಡ್ ರೆಡಿ ಸರ್. ಓಪನ್. Sir, I'm grateful. You're great. ಓಕೆ 90 ಗೈಸ್ ನಾವು ಎಷ್ಟು ತೊಗೊಂಡಿದ್ದು? $35 ಕೊಟ್ಟು ತೊಗೊಂಡಿದ್ವಿ ಗೈಸ್ ಫುಡ್ಡು. $90 ಅಂತಂದರೆ ಪ್ರಾಫಿಟ್ ಆಯ್ತು ನಮ್ಗೆ ಇವಾಗ. ಓಕೆ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬೆಂಕಿ ಫೈರ್ ಆಯಿತು ಗೈಸ್. ಎಲ್ಲಿದೆ ಅದು? ಗ್ಯಾಸ್ ಎಲ್ಲಿದೆ? ಗ್ಯಾಸು, ಓ ಮೈ ಗಾಡ್. ಓಕೆ ನೋ ಪ್ರಾಬ್ಲಮ್ ಗೈಸ್. ಬೇಗ ಬಂದಿರಕ್ಕೆ ಚಲೋ ಐತೆ ಗೈಸ್, ಇಲ್ಲ ಅಂತಂದರೆ ಈ ರೂಮೆಲ್ಲ ಮತ್ತೆ ರೆಡಿ ಮಾಡಬೇಕಾಗಿತ್ತು ನಾನು. ಫೈನಲಿ ಏನೋ ಹೆಂಗೋ ಬಂದು ಬಚಾವ್ ಮಾಡಿದೆ. ಇಟ್ಸ್ ಓಕೆ ಗೈಸ್, ಈ ಎಪಿಸೋಡನ್ನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗೈಸ್. ನಾನು ಮತ್ತೆ ನೆಕ್ಸ್ಟ್ ಎಪಿಸೋಡಲ್ಲಿ ಮತ್ತೆ ಕಂಟಿನ್ಯೂ ಮಾಡೋಣಂತೆ. ವಿಡಿಯೋ ಯಾರ್ಯಾರಿಗೆ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಆ್ಯಂಡ್ ಇದೇ ಥರ ನೆಕ್ಸ್ಟ್ ವಿಡಿಯೋನ ಕಂಟಿನ್ಯೂ ಮಾಡೋಣಂತೆ. ಟೇಕ್ ಕೇರ್, ಬಾಯ್.